ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನು ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಈಗ ಕರ್ಕಾಟಕ ರಾಶಿ. ಸಾಮಾನ್ಯವಾಗಿ ರಾಶಿ ಫಲಗಳು ಒಂದೊಂದು ಅಂಶವನ್ನು ಪ್ರತಿನಿಧಿಸ್ತದೆ. ಅದೇ ರೀತಿ ಕರ್ಕಾಟಕ ರಾಶಿ ನೀರನ್ನು ಪ್ರತಿನಿಧಿಸ್ತದೆ. ಈ ಕರ್ಕಾಟಕ ರಾಶಿಯವರಿಗೆ ರಾಹುಗ್ರಹ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿ, ಮುಖ್ಯವಾಗಿ ಈ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಏನಾದರೂ ಬರುತ್ತಾ ರಾಹುಗ್ರಹದ ಪರಿಣಾಮದಿಂದ ಅಂತ ಹೇಳಿ? ಹೌದು. ಯಾಕೆಂದರೆ ಈ ವಿಷದ ಯಾವುದೇ ಅಂಶಗಳಿರಲಿ, ಪ್ರತಿಯೊಂದು ಗ್ರಹಕ್ಕೆ ವಿಷದ ಅಂಶ ಸಿಗಬೇಕು ಅಂತಾದರೆ ಅದು ಈ ಛಾಯಾಗ್ರಹಗಳಾದಂಥ ರಾಹುಕೇತುಗಳಿಂದಲೇ ಸಿಗಬೇಕು. ಅದರಲ್ಲೂ ಗುರುವಿನ ನಕ್ಷತ್ರವಾದಂಥ ಪುನರ್ವಸು, ಹಾಗೆಯೇ ಶನೈಶ್ಚರನ ನಕ್ಷತ್ರವಾದಂಥ ಪುಷ್ಯ ಮತ್ತು ಬುಧನ ನಕ್ಷತ್ರವಾದಂಥ ಆಶ್ಲೇಷ ನಕ್ಷತ್ರದ ಒಂದು ವಿಚಿತ್ರ ಏನು ಅಂತಂದರೆ, ಅದರ ಒಳಗೆ ವಿಷ ಇದೆ, ಹಾವಿನ ವಿಷ ಇದೆ, ಹೊರಗೆ ಅಮೃತ ಇದೆ. ಅಂತಹ ಆಶ್ಲೇಷ ನಕ್ಷತ್ರದ ವಿಚಾರದಲ್ಲಿ ಕೆಲವು ಈ ಆಶ್ಲೇಷ ನಕ್ಷತ್ರದ ಕೆಲವು ಯಾವುದೋ ಒಂದು ಭಾಗದ ಏನು ಅಂದರೆ ನಮ್ಮ ಶಾಸ್ತ್ರ ಹೇಗೆ ಕ್ರೂರವಾಗಿ ಒಂದೊಂದು ಕಡೆ ಇದ್ದುಬಿಡುತ್ತೆ ಅಂದರೆ, ಆಶ್ಲೇಷ ನಕ್ಷತ್ರ ಅಂದ ತಕ್ಷಣ ಕೆಲವರನ್ನ ಮದುವೆನೇ ಮಾಡಿಕೊಡದೆ ಹೋದಂತಹ ವಿಚಾರದಲ್ಲಿ ಕೆಲವರು ಹೋಗಿಬಿಡ್ಬೋದು. ಅಂದರೆ ಈಗ ಮೂಲ ನಕ್ಷತ್ರದವರು ಆಶ್ಲೇಷನ ಇಂಥವ್ರನ್ನ ಮದುವೆ ಅಂದರೆ ಅದರಲ್ಲಿ ನಮ್ಮ ಅದೇನೋ ಈ ಒಂದು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸರಿಯಾಗೇ ಗುರುತಿಸಿದೆ. ಆ ಮೂಲ ನಕ್ಷತ್ರದ ಒಂದು ವಿಚಾರ ಇದೆ. ಆ ವಿಚಾರದ ನಕ್ಷತ್ರ ಆದಾಗ ಬಹಳ ಏನು ಮದುವೆ ಜೀವನದಲ್ಲಿ ತೊಂದರೆ ಕೊಡುತ್ತೆ. ಹಾಗೆ ಈ ಆಶ್ಲೇಷ ನಕ್ಷತ್ರದ್ದು ಹಾಗೆ. ಅದರ ಅರ್ಥ ಎಲ್ಲವೂ ಹಾಗೇ ಆಗಿಬಿಡತ್ತೆ ಅಂತಲ್ಲ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ಅಂದರೆ ಈಗ ನಮ್ಮ ಜಾತಕದಲ್ಲಿ ಒಂದಿಷ್ಟು ತೊಂದರೆ ಬರಬೇಕು ಅಂತಾದರೆ ಕೇವಲ ಒಂದೇ ಪಾಯಿಂಟ್ನ ಮೇಲಿಂದ ಅದು ಬರೋದಿಲ್ಲ. ಅದರ ಸುತ್ತ 4 ವಿಚಾರಗಳು ಸೇರಿಕೊಳ್ಬೇಕಾಗತ್ತೆ. ಆ 4 ವಿಚಾರಗಳು ಸೇರಿಕೊಂಡಾಗ ಮಾತ್ರ ಆಶ್ಲೇಷ ನಕ್ಷತ್ರ ಖಂಡಿತವಾಗಿ ತೊಂದರೆ ಕೊಡುತ್ತೆ. ಮತ್ತು ಹಾಗೆಯೇ ಮೂಲ ನಕ್ಷತ್ರ ಕೂಡ ಕೊಡುತ್ತೆ. ಈಗ ನೀರಿನ ರಾಶಿ ಅಂತ ಹೇಳಿದ್ರಿ. ಈ ನೀರಿನ ರಾಶಿ ಅಂತಂದರೆ ಏನು? ಕೆಲವೊಂದನ್ನು ಗುರುತಿಸ್ಕೊಳ್ಳುವಾಗ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಏನು ಮಾಡುತ್ತೆ, ಈ ಚಂದ್ರನನ್ನು ತಂಪಾದ ಗ್ರಹ ಇದು, ಅಂದರೆ ಇದು ನೇರವಾಗಿ ಇದು ಸೈನ್ಸಿನ ಪ್ರಕಾರ ಗ್ರಹ ಅಲ್ಲ. ಇದು ನಮಗೆ ಭಾಳ ಹತ್ತಿರದಲ್ಲಿರೋದ್ರಿಂದ, ಯಾಕೆಂದರೆ ಭೂಮಿಯನ್ನು ಕೇಂದ್ರ ಮಾಡಿಕೊಂಡಾಗ ಭೂಮಿಯ ಕೋಟಿಗಟ್ಟಲೆ ರೀತಿಯ ವಿಸ್ತಾರದ ಅನೇಕ ನಕ್ಷತ್ರಗಳು ಎಲ್ಲ ವಿಶ್ವದಲ್ಲಿ ತುಂಬಿಕೊಂಡಿದ್ದರೂ ಕೂಡ ಭೂಮಿಯ ಮೇಲೆ ಪರಿಣಾಮ ಕೊಡುವಂತಹದ್ದು 27 ನಕ್ಷತ್ರಗಳು ಮಾತ್ರ. ಹಾಗೆಯೇ ಈ 9 ಗ್ರಹಗಳು ಮಾತ್ರ. ಹಾಗಾಗಿ ಈ 9 ಗ್ರಹಗಳಲ್ಲಿ ಚಂದ್ರ ಉಪಗ್ರಹವಾದರೂ, ಸೈನ್ಸಿನ ಪ್ರಕಾರ ಉಪಗ್ರಹವಾದರೂ, ಭೂಮಿಯನ್ನು ಕೇಂದ್ರ ಮಾಡಿಕೊಂಡಾಗ ಅದು ನಮಗೆ ಗ್ರಹವೇ. ಹಾಗೆಯೇ ಸೂರ್ಯ ಅದು ನಕ್ಷತ್ರವಾದರೂ ಕೂಡ ಅದರ ಎಷ್ಟೋ ದೂರದ ಒಂದು ಡಿಸ್ಟೆನ್ಸಿನ ಕಾರಣ ಅದು ಒಂದು ಗ್ರಹನೇ. ಹಾಗಾಗಿ ಚಂದ್ರ ಶೀತಲವಾದಂತಹ ಕಿರಣವನ್ನು ಕೊಡೋದರಿಂದಲೂ, ಹಾಗೆಯೇ ಈ ಚಂದ್ರನಲ್ಲಿ ಇರಬಹುದಾದಂತಹ ಪುಷ್ಯ ನಕ್ಷತ್ರದ ಒಂದು ಅಂಶ ಏನಿದೆ ಅದು ಮಧ್ಯಭಾಗದಲ್ಲಿ 4 ಚರಣಗಳನ್ನು ಹೊಂದಿ ನಡುವೆ ಶನೈಶ್ಚರನ ಭಾಗವಾಗಿ ಅದು ಅಲ್ಲಿ ನಿಂತಿರೋದ್ರಿಂದ ಗುರು ಮತ್ತು ಬುಧರ ನಡುವಿನ ಏನು ಸ್ಯಾಂಡ್ವಿಚ್ ಆದಂತಹ ಈ ಶನೈಶ್ಚರನ ನಕ್ಷತ್ರ ಇದೆ. ಆ ಕಾರಣಕ್ಕಾಗಿ ಈ ನಮ್ಮ ಏನು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಶನೈಶ್ಚರನ ಸಂದರ್ಭ ನೀರಿಗೆ ಅದು ಅಂದರೆ ನೀರಿನ ಅಂಶವನ್ನು ಜಾಸ್ತಿ ಮಾಡಬಹುದಾದಂಥ ಅಥವಾ ಕಡಿಮೆಯನ್ನು ಆಗಿಸಬಹುದಾದಂಥ ಚೈತನ್ಯ ವಾತಾವರಣದ ಮೇಲೆ ತನ್ನ ಪ್ರಭಾವವನ್ನು ಬೀರುವಾಗ ಶನಿ ಹೊಂದಿದ್ದಾನೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಈ ಶನೈಶ್ಚರ ಕರ್ಕಾಟಕ ಸಂದರ್ಭದ ಒಂದು ಈ ವಿಚಾರದಲ್ಲಿ ಏನಾಗಿರ್ತಾನೆ, ಈ ರಾಶಿಯವರಿಗೆ ಶನಿಕಾಟದ ಸಂದರ್ಭದಲ್ಲಿ ಅನೇಕರಿಗೆ ಏನಾಗುತ್ತೆ, ಆದರೆ ಇದನ್ನೇ ಭಾಳ ಹೆದರುವಂಥ ಸಂದರ್ಭವನ್ನು ಮಾಡಿಕೊಳ್ಬಾರ್ದು. ಈ ರಾಶಿಯವರ ಚಂದ್ರ ಅದ್ಭುತವಾಗಿದ್ದಾಗ ಅಥವಾ ಈ ರಾಶಿಯವರಿಗೆ ಗುರು ಒಳ್ಳೆದಿದ್ದಾಗ ಹಾಗೆ ಕ್ಯಾನ್ಸರ್ ಬರೋದಿಲ್ಲ. ಆದರೆ ಈ ಶನಿಕಾಟದ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಕ್ಯಾನ್ಸರ್ ಬಂದುಬಿಡ್ಬೋದು, ಭಾಳಷ್ಟು ಜನರಿಗೆ ಬಂದುಬಿಡುತ್ತೆ. ಅದರ ಅರ್ಥ ಈಗ ಶನಿಕಾಟ ಇದ್ದವರೆಲ್ಲ ಇದು ಬಂದುಬಿಡುತ್ತೆ ಅನ್ನೋದಾಗಿ ಅದಕ್ಕೆಲ್ಲ ಬೇರೆ ಬೇರೆ ಇಪ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಈಗ ನೆಹರು ಅವರಿಗೆ ಈ ಚಂದ್ರ ಅದ್ಭುತವಾದಂಥ ಚಂದ್ರ.
ಅವರ ಇಡೀ ಜೀವಮಾನದಲ್ಲಿ ಅವರು ಪ್ರಧಾನಿಯಾಗಿ ಆಯ್ಕೆ ಆದರೂ ಆ ಕ್ಷಣದಲ್ಲಿ ಅವರಿಗೆ ಬಹಳ ದೊಡ್ಡದಾದಂತಹ ಸ್ಪರ್ಧೆ ಯಾರ ಜೊತೆಗಿತ್ತು? ಪಟೇಲರ ಜೊತೆಗಿತ್ತು. ಆದರೆ ಆ ಸಂದರ್ಭದ ಗ್ರಹಗಳು ಏನು ಮಾಡ್ತವೆ, ನಮಗೆ ನಮ್ಮ ಸಹಾಯಕ್ಕೆ ಬರ್ತವೆ. ಆ ಸಹಾಯಕ್ಕೆ ಬಂದಾಗ ಏನಾಗುತ್ತೆ, ನಮಗೆ ಯಾವುದೋ ಒಂದು ಪಾಯಿಂಟ್ನಿಂದ ನಮಗೆ ಆ ಬಲ ಸಿಕ್ಬಿಟ್ಟು ನಾವು ಪ್ರಧಾನಿ ಆಗ್ತೇವೆ. ಆ್ಯಕ್ಚುಲಿ ಇವತ್ತಿನ ಟೀಕೆ ಏನು ನೆಹರು ಅವ್ರ ಮೇಲೆ, ನಿಜವಾದ ಆ ಒಂದು ಏನು MP ಗಳ ಒಂದು ಬೆಂಬಲ ಅವರಿಗೆ ಇದ್ದಿರಲಿಲ್ಲ, ಆದರೂ ಅವರು ಆದರು. ಪಟೇಲರಿಗಿತ್ತು, ಆದರೆ ಅವರು ಆಗಲಿಲ್ಲ. ಅದೆಲ್ಲ ಬೇರೆ ಬೇರೆ ರಾಜಕಾರಣದ ಬೇರೆ ಬೇರೆ ಇಫ್ಸ್ ಆ್ಯಂಡ್ ಬಟ್ಸ್ ಇರೋದ್ರಿಂದ ಅದಾಗುತ್ತೆ, ಅದರ ವಿವರಣೆ ಇಲ್ಲಿ ಬೇಡ. ಆದರೆ ನೆಹರು ಮನೆತನವನ್ನೇ ಚಂದ್ರ ಎಷ್ಟು ಅದ್ಭುತವಾದಂತಹ ಎತ್ತರಕ್ಕೆ ಏರಿಸಿದ್ದಾನೆ ಅಂದರೆ, ಕರ್ಕಾಟಕ ರಾಶಿಯ ಮೂಲಕ ಅನೇಕವಾದಂತಹ ಸಿದ್ಧಿ, ಇನ್ಕ್ಲೂಡಿಂಗ್ ಶ್ರೀಮತಿ ಇಂದಿರಾ ಗಾಂಧಿ ಅಂಥವರು ಅದ್ಭುತವಾದಂತಹ ಒಂದು ಚೈತನ್ಯವನ್ನು ಪಡೆದು ಪ್ರಧಾನಮಂತ್ರಿಗಳಾಗ್ತಾರೆ. ಯಾವುದು ಅವರಿಗೆ ಯೋಗ್ಯವಲ್ಲದೆ ಹೋದಂತಹ ಶನೈಶ್ಚರನ ದಶದಲ್ಲೂ ಕೂಡ ತೀವ್ರವಾದಂಥ ಎತ್ತರವನ್ನು ಏರ್ತಾರೆ. ಹಾಗಾಗಿ ಇದು ಏನು, ಆ ನೀರಿನ ತತ್ವದ ರಾಶಿ ಈ ರಾಹುವಿನ ವಿಚಾರವನ್ನು ಸಂಬಂಧಿಸಿಕೊಂಡು ಅನೇಕ ರೀತಿಯ ಅದ್ಭುತವನ್ನು ನಿರ್ಮಾಣ ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ರಾಹುವಿನ ಆ ಉಗ್ರತನದ ಒಂದು ಸಂದರ್ಭದ ಆ ಉಗ್ರ ಕಾರ್ಕೋಟಕವಾಗಿ ಅದು ಪರಿವರ್ತನೆಗೊಂಡಂಥ ಸಂದರ್ಭ ಬಂದಾಗ ಅಷ್ಟೇ ರೀತಿಯಲ್ಲಿ ಕೆಳಕ್ಕೆ ತಳ್ಳಿಬಿಡುತ್ತೆ. ನೆಹರು ಅವರಿಗೆ ಆಗಿದ್ದದು 62ರವರೆಗೂ ಅವರದೇ ಆದಂತಹ ಒಂದು ಯಾವುದೋ ಒಂದು ಆಲಿಪ್ತ ನೀತಿ ಅನ್ನುವಂತಹ ಒಂದು, ಅಂದರೆ ನಾನು ಆ ನ್ಯಾಟೋಕ್ಕೂ ಸೇರಲ್ಲ, ಆ ಕಡೆ ರಷ್ಯಾಕ್ಕೂ ನಾನು ವಾಲಲ್ಲ, ನಮ್ಮದೇ ಆದಂತಹ ಒಂದು ನಿಲುವು ಹೇಳುವಂಥದ್ದೇ ಅದು ಅದ್ಭುತವಾದ ಕಾನ್ಸೆಪ್ಟ್. ಆ ಟೈಮ್ನಲ್ಲಿ ನಮಗೆ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಅಲಿಪ್ತ ನೀತಿಯನ್ನು, ಅಂದರೆ ನಾನು ಆ ಫ್ಯಾಕ್ಷನಿಗೂ ಹೋಗೋದಿಲ್ಲ, ಈ ಫ್ಯಾಕ್ಷನಿಗೂ ಹೋಗೋದಿಲ್ಲ, ನಮ್ಮದೇ ಆದಂಥ ಒಂದು ಅಲಿಪ್ತ, ಯಾರ ಕಡೆಗೂ ಒಲದೆಯೇ ನಾವು ಅತ್ಯಂತ ಒಂದು ನಿಷ್ಪಕ್ಷಪಾತವಾದಂಥ ನಿಲುವಿನಲ್ಲಿ ಇರ್ತೇವೆ ಅಂತ ಹೇಳುವಂಥದ್ದೇ ಏನಾಗುತ್ತೆ, ನಮ್ಮ ವೀಕ್ನೆಸ್ ಆಗಿ ಕಾಣುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿಬಿಡುತ್ತೆ. ಯಾವಾಗ 62ರ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಿತ್ರತ್ವದಿಂದ ಇದ್ದೇವೆ ಅನ್ನುವಂಥದ್ದನ್ನು ಬಹಳ ಪ್ರಧಾನವಾಗಿ ಹೇಳಿದಂತಹ ಚೈನಾ ನಮ್ಮನ್ನು ಏನು ಮಾಡುತ್ತೆ, ಆಕ್ರಮಣ ಮಾಡುತ್ತೆ. ಆ ಆಕ್ರಮಣದಲ್ಲಿ ಏನಾಗುತ್ತೆ, ನಾವು ದಯನೀಯವಾದಂತಹ ಸೋಲನ್ನು ಎದುರಿಸಬೇಕಾದಂಥ ಅದನ್ನು ಆಮೇಲೆ ಇದು ದಯನೀಯವಾದ ಸೋಲಲ್ಲ, ಹಾಗಿದೆ ಹೀಗಿದೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಬೋದು. ಆದರೆ ಆ ದಯನೀಯವಾದಂತಹ ಸೋಲನ್ನು ತಂದುಕೊಟ್ಟಂಥ ಸಂದರ್ಭ ನೆಹರು ಅವರಿಗೆ ಯಾಕೆ ಬಂತು ಅಂದರೆ, ಈ ಉಗ್ರ ಕಾರ್ಕೋಟಕದ ಸಂದರ್ಭದ ಆ ಒಂದು ವಿಷದ ಸಂದರ್ಭ ಅವರನ್ನು ಹಿಡಿದಿದ್ದರಿಂದಲೇ ಆ ಸಂದರ್ಭದಲ್ಲಿ ಅವರಿಗೆ ಅನೇಕ ರೀತಿಯ, ಅದೇ ಸಂದರ್ಭದಲ್ಲಿ ಅವರ ದೇಹವೂ ದುರ್ಬಲವಾಯಿತು, ಅನೇಕ ರೀತಿಯ ಪಾರ್ಶ್ವವಾಯುಗೆ ಅವರು ತುತ್ತಾದರು, ಅನೇಕ ರೀತಿಯ ಖಾರವಾದ ಟೀಕೆಗಳನ್ನು ಎದುರಿಸಬೇಕಾಯಿತು. ಯಾವುದೇ ಯುದ್ಧಕ್ಕೆ ಬೇಕಾದಂತಹ ಒಂದು ತಯಾರಿಯನ್ನು ಮಾಡದೇ ಹೋದಂತಹ ದುಸ್ಥಿತಿಯನ್ನು ಭಾರತ ಮಾಡಿತ್ತು ಅನ್ನುವಂತಹ ಗಂಭೀರವಾದ ಆರೋಪವನ್ನು ಅವರು ನೋಡಬೇಕಾಯಿತು. ಅವರು ಯಾಕೆ ಆ ತಯಾರಿ ಮಾಡಿರಲಿಲ್ಲ ಹೇಳೋದಕ್ಕೆ ಅವರು ತನ್ನದೇ ಆದಂತಹ ಒಂದು ಸಮಜಾಯಿಷಿಯನ್ನು ಕೊಡಬಹುದು. ಆದರೆ ಆ ಎಲ್ಲವೂ ಆ ಒಂದು ಸೋಲಿನ ಮೂಲಕವಾಗಿ, ಏಕೆಂದರೆ ಚೈನಾ ನಮ್ಮನ್ನು ಆಕ್ರಮಣ ಮಾಡಬಹುದು ಅನ್ನುವಂಥ ಯಾವ ಒಂದು ವಿಚಾರಕ್ಕೂ ನೆಹರು ಕೂಡ ಬಹಳ ದೊಡ್ಡ ಸ್ಟೇಟ್ಸ್ಮನ್, ಆದರೆ ಅದನ್ನು ಯೋಚಿಸಿರಲಿಲ್ಲ. ಆದರೆ ಅದು ಆಕ್ರಮಣ ಮಾಡುತ್ತೆ ಮತ್ತು ದೊಡ್ಡದಾದಂಥ ನಮ್ಮ ಭೂಮಿಯ ಭಾಗ, ಭಾರತ ದೇಶದ ಭಾಗ ಚೈನಾದವರು ಅದನ್ನು ಆಕ್ರಮಿಸ್ಕೊಳ್ತಾರೆ. ಇವತ್ತಿನವರೆಗೂ ಅವರ ಸ್ಥಿತಿಯಲ್ಲಿ. ಹಾಗಾಗಿ ಅದು ಬಂದಿದ್ದು ಹೇಗೆ, ಅಲಿಪ್ತ ನೀತಿಯ ಜನರಲ್ ಟಿಟೋ ಜೊತೆಗೋ ನಾಸೆರ್ ಜೊತೆಗೋ ಇಂಥವ್ರದ್ದೆಲ್ಲರ ಜೊತೆಗೆ ಸೇರಿಕೊಂಡು ಅಲಿಪ್ತ ನೀತಿಯನ್ನು ಒಂದು ಜಗತ್ತಿನ ಸಂದರ್ಭದಲ್ಲಿ ಪ್ರತಿಪಾದಿಸಿದಂಥ ನೆಹರು ಜೀವನದ ಅಂತ್ಯದ ಸಂದರ್ಭದಲ್ಲಿ ಈ ಆಲಿಪ್ತ ನೀತಿಯನ್ನು ನಾನು ಅನುಕರಿಸಿದ್ದಕ್ಕಾಗಿ ಇಂತಹದ್ದೊಂದು ದೊಡ್ಡದಾದಂಥ ದುರಂತವನ್ನು ಕಾಣಬೇಕಾಯಿತು ಅನ್ನುವಂಥದ್ದನ್ನು ಯೋಚನೆ ಮಾಡುವವರೆಗೆ ಅವರನ್ನು ಏನು ಮಾಡಿಬಿಡ, ಅದು ಕುಗ್ಗಿಸಿತು. ಎಲ್ಲಿ ನೆಹರು ಅವರನ್ನು ಮೇಲೆತ್ತಿತ್ತೋ ಅದೇ ಪಾಯಿಂಟ್ ಅವರನ್ನು ಕೆಳಗೆ ತಳ್ಳುತ್ತೆ. ಅಂದರೆ ನಾವು ಹೇಳಬೇಕಾದಂಥದ್ದೇನು, ಈ ರಾಹು ಕಾರ್ಕೋಟಕ ರಾಹು ಏನಿದೆ, ಇದರ ಉಗ್ರತನ ನಮ್ಮ ಇಡೀ ಇವತ್ತು ಎಲ್ಲಿದೆ ಅಂತಂದರೆ, ನಾವು ಇವತ್ತು ಯಾವ ಪಾಯಿಂಟ್ನಲ್ಲಿ ಕೂತಿದ್ದೇವೆ ಅಂತಂದರೆ, ನೆಹರು ಈ ದೇಶಕ್ಕೆ ಬೇಕಾದಂತಹ ಅನೇಕ ಕೆಲಸಗಳನ್ನು, ಅಂದರೆ ಸಕಾರಾತ್ಮಕವಾದ ಕೆಲಸಗಳನ್ನು ಮಾಡಿರಬಹುದು, ಆದರೆ ಆ ಎಲ್ಲ ಸಕಾರಾತ್ಮಕವಾದ ಕೆಲಸಗಳು ಅವು ಏನೂ ಅಲ್ಲ ಅನ್ನುವ ರೀತಿಯಲ್ಲಿ ನಾವು ವಾದವನ್ನು ಮಾಡಬಹುದಾದಂತಹ ಒಂದು ವೃತ್ತದಲ್ಲೂ ನಾವು ನಿಂತ್ಕೊಳ್ಳುವಂಥದ್ದಕ್ಕೆ ಇವತ್ತು ಅವಕಾಶ ಆಗುವಂಥ ಕಾಲಘಟ್ಟ ಹಾಗೆ ಬೆಳೆದಿದೆ. ಅಂದರೆ ಅದಕ್ಕೆ ಕಾರಣ ಏನಾಗಿದ್ದು, ಈ ಒಂದು ದುರ್ಭರವಾದಂತಹ ಸ್ಥಿತಿಯನ್ನು ಉಗ್ರ ಕಾರ್ಕೋಟಕದಿಂದ ನೆಹರು ಅವರು ಎದುರಿಸಿದ್ದೇ
ಇವತ್ತಿನ ಟೀಕೆಯವರೆಗೂ ಅವರಿಗೆ ಇಲ್ಲದೆ ಹೋದರೆ ಭಾರತವನ್ನು ಎಲ್ಲೋ ಒಂದು ಮಟ್ಟದಲ್ಲಿ ಅವರು ಬೇರೆ ರೀತಿಯಲ್ಲಿ ಬೆಳೆಯೋದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಚರಿತ್ರೆಯಲ್ಲಿ ಮಾಡಿಲ್ಲ ನೆಹರು ಅಂತ ಹೇಳಲಿಕ್ಕಾಗಲ್ಲ. ಆದರೆ ನೆಹರು ಅವರ ಅನೇಕ ಅಂದರೆ ಪ್ರಶ್ನೆಗಳು ಏಳಬಹುದಾದಂತಹ ಒಂದು ಪಾಯಿಂಟ್ನಲ್ಲಿ ನೆಹರು ನಿಂತಿದ್ದಾರೆ ಅನ್ನುವಂಥದ್ದನ್ನು ಇದೇ ಉಗ್ರ ಕಾರ್ಕೋಟಕ ಅವರ ಇಡೀ ಚರಿತ್ರೆಯಲ್ಲಿ ಅವರನ್ನು ಸುತ್ತುವಂಥ ಒಂದು ದುರ್ಭರ ಸ್ಥಿತಿಯನ್ನು ತಂದಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಯಾವಾಗಲೂ ರಾಜಕೀಯದ ಸಂದರ್ಭದಲ್ಲಿ ಅನೇಕ ಸೋಲುಗಳನ್ನು ಈ ಉಗ್ರ ಕಾರ್ಕೋಟಕ ಕೊಡಬಹುದು. ಕರ್ಕಾಟಕ ರಾಶಿಯವರಿಗೆ ಕೊಡಬಹುದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಅನೇಕ ಗುರುವಿನ ಸಂದರ್ಭ ಇದೇ ಕರ್ಕಾಟಕದಲ್ಲಿ ರಾಹುವಿನ ಜೊತೆಗೆ ಚಂದ್ರನ ಜೊತೆಗೆ ರಾಹು ಇದ್ದಾಗಲೂ ಕೂಡ ಅನೇಕ ರೀತಿಯ ಅಧಿಕಾರವನ್ನು, ಸಂಪತ್ತನ್ನು ಅಥವಾ ವೈಭವವನ್ನು, ಅನೇಕ ರೀತಿಯ ಜೀವನದ ಕಂಫರ್ಟನ್ನು ಅಥವಾ ಒಂದು ಅಧಿಕಾರಯುತವನ್ನು ಸ್ಥಾನವನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೂ ಕೂಡ ಶುದ್ಧಿಯಿಂದ ಪರಿವರ್ತನೆಗೊಂಡಂತಹ ಒಂದು ಕಾರ್ಕೋಟಕವಾಗಿಯೂ ಈ ರಾಹು ನಿಂತ್ಕೊಳ್ಬಹುದು. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್. ಅದು ಒಳ್ಳೆಯದನ್ನು ಮಾಡದೆ ಹೋದಾಗ ನೆಹರು ರೀತಿಯ ಸ್ಥಿತಿಯನ್ನು, ಅಂದರೆ ಅವರ ಅಂತ್ಯ ಬಹಳ ದಾರುಣವಾದಂತಹ ಮನೋಸ್ಥಿತಿಯಲ್ಲಿ ಅವರು ಏನನ್ನು ಮಾಡಬೇಕಾಯ್ತು, ನರಳಬೇಕಾದಂಥ ಸ್ಥಿತಿಯನ್ನು ಅವರಿಗೆ ಕಲ್ಪಿಸ್ಕೊಡ್ತು. ಈ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಅಧಿಕಾರ ಅಥವಾ ಯಾವುದೋ ಒಂದು ಪ್ರಭುತ್ವವನ್ನು ಹೊಂದದಂಥ ಸಂದರ್ಭ ಅಥವಾ ಯಾವುದೇ ರೀತಿಯ ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸುವಂಥ ಸಂದರ್ಭ ಇದ್ದಾಗ ಒಂದು ಹಂತದಲ್ಲಿ ಮಂಗಳ ಮೇಲೇರಿಸಿದರೂ ಕೂಡ ಈ ಉಗ್ರ ಕಾರ್ಕೋಟಕ ಆ ಮಂಗಳನ ಎಲ್ಲ ವಿಚಾರಗಳನ್ನು, ಯಾಕೆಂದರೆ ಮಂಗಳ ಧೈರ್ಯವನ್ನು ತುಂಬುವಂಥವನು. ಧೈರ್ಯದಿಂದ ಇದನ್ನು ನೀನು ಮಾಡು, ಇದನ್ನು ನೀನು ಅವತ್ತು ಧೈರ್ಯದಿಂದ ಮಾಡುವಂತ ಹೇಳಿದಂತಹ ಅವರ ನಿರ್ಣಯವೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಸಾಧಿಸೋದಕ್ಕೆ ಈ ಒಂದು ರಾಹು ಏನಾಗ್ತಾನೆ ಕರ್ಕಾಟಕ ರಾಶಿಯವರಿಗೆ ತೊಂದರೆದಾಯಕನಾಗಿ ನಿಂತುಕೊಳ್ತಾನೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.